ನಮಸ್ಕಾರ ರೀ ದೊಡ್ಡ ಮಂದಿಗೆ. ರಾಜಸ್ಥಾನ ಮತ್ತು ಚೆನ್ನೈ ಮೂರನೇ ಮ್ಯಾಚ್ ಇದು. ಫಸ್ಟ್ ಮ್ಯಾಚ್ ಯಾವುದಪ್ಪ ಅಂತಂದ್ರೆ RCB ಮತ್ತು ಹೈದರಾಬಾದ್ ಫಸ್ಟ್ ಮ್ಯಾಚ್ ಐತದು. ಆಮೇಲೆ ಎರಡನೇ ಮ್ಯಾಚ್ ಮುಂಬೈ ಮತ್ತು ಕೋಲ್ಕತ್ತಾ ಎರಡನೇ ಮ್ಯಾಚ್ ಇದು. ಮೂರನೇ ಮ್ಯಾಚ್ ರಾಜಸ್ಥಾನ ಚೆನ್ನೈ ಮ್ಯಾಚ್ ಐತಿ. ಇದ್ರೊಳಗೆ ಯಾರು ಗೆಲ್ತಾರಪ್ಪ ಅಂತಂದ್ರೆ ನಿಮಗೆ ಗೊತ್ತೈತಿ, ನಿಮಗೆ ಬಿಟ್ಕೊಟ್ಟಿತ್ತು. ಅದ್ರೊಳಗೆ ಯಾವ ಟೀಮ್ ಯಾವ್ದು ಗೆಲ್ಲುತ್ತೋ ನೀವೇ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಈಗ ಟೀಮ್ ಏನು ಹೇಳಿನಲ್ಲ, ಅವು ಎಲ್ಲ ಸ್ಟ್ರಾಂಗೇ ಅದಾವೆ. ಎಷ್ಟು ಟೀಮ್ ಅದಾವೆ ನೋಡು, 10 ಟೀಮ್ ಅದಾವೆ. 10 ಟೀಮ್ ಒಳಗೂ ಎಲ್ಲ ಸ್ಟ್ರಾಂಗ್ ಅದಾವೆ ಟೀಮ್. ಒಬ್ಬೊಬ್ರು ಏನಂತಾರೆ, ಅದು ಟೀಮ್ ಹಂಗೈತಿ ಹಿಂಗೈತಿ, ಆ ಟೀಮ್ ಸರಿ ಇಲ್ಲ, ಈ ಟೀಮ್ ಸರಿ ಇಲ್ಲ, ಆ ಟೀಮ್ ಸ್ಟ್ರಾಂಗ್ ಅದ, ಆ ಟೀಮ್ ಸ್ಟ್ರಾಂಗ್ ಅದ. ಹಿಂಗೆ ಜಗಳ ಈ ಸದ 2 ತಿಂಗಳು ಹೇಳ್ಬೇಕಂತಂದ್ರೆ. IPL ಯಾವಾಗ ಬಂತು ಬರೀ ಜಗಳ. ನಮ್ಮ ಟೀಮ್ ಹಿಂಗೆ ಎತ್ತು, ನಮ್ಮ ಟೀಮ್ ಹಂಗೆ ಎತ್ತು ಅಂಥೇಳಿ ಹೇಳ್ಕೊತ ಮಂದಿ ಅಂತಿರ್ತಾರೆ ಒಂದಿಷ್ಟು ಜನ. ಅವ್ರಿಗೇನ ಒಂದಿಷ್ಟು ಮಂದಿಗೆ IPL ಗೊತ್ತಿರುತ್ತೆ, ಒಂದಿಷ್ಟು ಜನಕ್ಕೆ ಗೊತ್ತಿರಂಗಿಲ್ಲ. ಹಂಗಾಗುತ್ತದು. ಈಗ ಚೆನ್ನೈ ಫ್ಯಾನ್ಸ್, ಈಗ ರಾಜಸ್ಥಾನ್ ಫ್ಯಾನ್ಸ್, RCB ಫ್ಯಾನ್ಸ್, ಮುಂಬೈ ಫ್ಯಾನ್ಸ್, ಈಗ ಜಾಸ್ತಿ ಜಗಳ ಆಗೋ ಟೀಮಪ್ಪ ಅಂತಂದ್ರೆ RCB ಮತ್ತು ಚೆನ್ನೈ, ಮುಂಬೈ ಇವು ಮೂರೇ ಟೀಮ್. ಜಾಸ್ತಿ ಜಗಳ ಆಗುವ ಅಂತಂದ್ರೆ ಇವು ಮೂರೇ ಟೀಮ್. ಭಾಳ ಅದಕ್ಕಿಂತ ಜಾಸ್ತಿ ಅಂತಂದ್ರೆ ಚೆನ್ನೈ RCB ಹಿಂಗಾಗತ್ತೆ ರೀ. ಇಲ್ಲಿ ಜಗಳ ಆಕ್ಕವು. ಆದ್ರೂ ಯಾಕೆ ಜಗಳ ಆಡ್ಬೇಕ್ರಿ? ಸುಮ್ಮನೆ ಕಿತ್ತಾಡ್ಕೊ 2 ತಿಂಗಳು ಆಟೇ ಇರ್ತದೆ ಮ್ಯಾಚ್. ಆಮೇಲೆ 2 ತಿಂಗಳು ಆದ್ಮ್ಯಾಗ ಮತ್ತೆ ಕುಚ್ಚಿ ಅಂತ ಮತ್ತೆ ಕುಡಿಯಬೇಕು. ಅವಾಗೂ ಯಾವ್ದಾದ್ರು ಕುಡ್ಬೇಕು, ಕುಡಿಯಬೇಕು ಅಂತ ಹೇಳ್ತಾ ಇರೋದು. ಆದ್ರೆ ಈಗ ರಾಜಸ್ಥಾನ ಮತ್ತು ಚೆನ್ನೈ ಟೀಮ್ 14 ವರ್ಷದ ಒಂದು ಪ್ಲೇಯರ್ ಆಡಕತ್ತಾನ. ಅವನು 14 ವರ್ಷದ ಒಂದು ಪ್ಲೇಯರ್ ಆಡಕತ್ತಾನ. ಯಾರಪ್ಪ ಅಂತಂದ್ರೆ ಸೂರ್ಯವಂಶಿ. ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡುವಂಥ ಪ್ಲೇಯರ್ ಇದು, ಎಲ್ಲ ಹೊಡಿಯೋಂಥ ಪ್ಲೇಯರ್ ಇದು. ಎಲ್ಲಿ ಹೊಡಿಬೇಕು ಎಲ್ಲಿಲ್ಲ ಅವಂಗೆಲ್ಲ ಗೊತ್ತೈತಿ. ಅವ್ನು ಕೂಡ ಅವ್ರು ಓಪನಿಂಗ್ ಯಾರು ಬರ್ತಾರಪ್ಪ ಅಂತಂದ್ರೆ ಈ 14 ವರ್ಷದ ಸೂರ್ಯವಂಶಿ, ಇನ್ನೊಬ್ಬ ಜೈಸ್ವಾಲ್. ಇವರಿಬ್ಬರು ಸಣ್ಣವ್ರೆ ಅದಾರ ನೋಡಕ್ಕೆ. ಆದ್ರೆ ಹೆಂಗೆ ಬ್ಯಾಟಿಂಗ್ ಆಡ್ತಾರ ನೋಡ್ಬೇಕಾಗಿ, ಹೆಂಗೆ ಹೊಡಿತಾರ, ಹೆಂಗೆ ಬ್ಯಾಟಿಂಗ್ ಆಡ್ತಾರ ನೋಡ್ಬೇಕಾಗತ್ತೆ. ಈಗ ರಾಜಸ್ಥಾನ ಮ್ಯಾಚ್ದಾಗ ಆ 14 ವರ್ಷದ ಹುಡುಗ ಏನದಾನಲ್ಲ, ಅವ್ನು ಬ್ಯಾಟಿಂಗ್ ನೋಡೋಕೆ ಮಂದಿ ಕೂತಿರ್ತದ. ಹಂಗೆ ಆಡ್ತಾನ ಆ ಪ್ಲೇಯರ್. ಹೊಡಿತಾನ, ಹೊಡಿಲಿಲ್ಲ ಅಂದ್ರೆ ಮನೆಗೆ ಹಾಕ್ಕಾನ. ಹೊರಗೆ ಕುಂದಿರ್ತಾರ ಚಾ ಪಾಣಿಗೆ. ಒಂದು 2 ಮ್ಯಾಚ್ ಏನಾದರೂ ಒಂದು 2-3 ಮ್ಯಾಚ್ ಡೆಕೋಟ್ ಆದ್ನಪ್ಪ ಅಂತಂದ್ರೆ ಸುಮ್ಮ ನೀರು ಕೊಡಕ್ಕೆ ಅದು ಇದು ಕೊಡಕ್ಕೆ ಹಚ್ಚಿಬಿಡ್ತಾರೆ. ಆಗ 2018 ನಮ್ಮ ಭುವನೇಶ್ವರ್ ಕುಮಾರ್ ಸೂರ್ಯವಂಶಿ ಬ್ಯಾಟಿಂಗ್ ಆಡಕತ್ತದ. ಕ್ಲೀನ್ ಬೋರ್ಡೇ ಮಾಡಿಬಿಟ್ಟು ನಾವು ಭುವನೇಶ್ವರ್ ಕುಮಾರ್. ಹಂಗಾಗತ್ತೆ, ಹೇಳಕ್ಕೆ ಬರದೆ. ಅಪ್ಪಿ ಒಮ್ಮೊಮ್ಮೆ ಬೋರ್ಡ್ ಬಿದ್ದಿರ್ತಾವೆ. ಅವ ಬ್ಯಾಟಿಂಗ್ ಹತ್ಬೇಕು, ಅವ ಹೊಡೆದಿರ್ತಾನೆ. ಅವ್ನ ನಸೀಬ್ನಾಗ ಏನಿರ್ತದು ಆಗುತ್ತದು. ಹೊಡಿಬೇಕಂದ್ರೆ ಹೊಡಿತಾನೆ, ಹೊಡಿಲಿ ಅಂದ್ರೆ ಮುಗಿದೋಯ್ತು ಅಲ್ಲಿ. ಹಿಂಗಿರುತ್ತೆ ಮ್ಯಾಚ್. ಕಡೆ ಚೆನ್ನೈ ಒಳಗೂ ನಮ್ಮ MS ಧೋನಿ ಅದಾನ, ಮತ್ತು ಸಂಜು ಸ್ಯಾಮ್ಸನ್ ಅದಾನ, ಶಿವಮ್ ದುಬೆ ಅದಾನ, ಗಾಯಕ್ವಾಡ್ ಅದಾನ. ಸುಮಾರು ಕ್ಯಾಂಡಿಡೇಟ್ ಪ್ಲೇಯರ್ ಅದಾವು. ಇದು ಚೆನ್ನೈ ಟೀಮು ಸ್ಟ್ರಾಂಗ್ ಐತ್ರಿ. ಚೆನ್ನೈ ಟೀಮು ಸ್ಟ್ರಾಂಗ್ ಐತ್ರಿ. ಎಲ್ಲರೂ ಮುದುಕರು ಟೀಮ್ ಇದು. ಇವು ಎಲ್ಲ ವಯಸ್ಸಾದವ್ರ ಟೀಮ್ ಇದು. ಹೇಳ್ಬೇಕಪ್ಪ ಅಂತಂದ್ರೆ ಚೆನ್ನೈ ಟೀಮ್ ವಯಸ್ಸಾದವ್ರ ಟೀಮ್ ಇದು. ಆದ್ರೆ ಒಂದಿಷ್ಟು ಕಂಡಾಪಟ್ಟಿ ವಯಸ್ಸಾದವ್ರಿಗೆ ತೊಗೊಂಡು ಆಡಕತ್ತಾರ ಅವರು. ಒಂದಿಷ್ಟು ಜನ ಪ್ಲೇಯರ್ ತೊಗೊಂಡಾರ. ಈಗ MS ಧೋನಿಗೆ ಕಂಡಾಪಟ್ಟಿ ವಯಸ್ಸಾಗವು, ರಿಟೈರ್ಮೆಂಟ್ ಕೊಡೋದು ಬಿಟ್ಟಿಗೆ ಇನ್ನೂ ಆಡಕತ್ತಾನಂದ್ರೆ ಗ್ರೇಟ್ ಅವನು. ನೋಡಿರ್ತೀರಿ ನೀವು MS ಧೋನಿಗೆ ಅಲ್ಲಿ ನೋಡಿರ್ತೀರಿ. ಅವರು ಮುಂದೆ ಫೇಸ್ ಟು ಮ್ಯಾಚ್ ನೋಡೋಕೆ ಹೋದಾಗೂ ನೋಡಿರ್ತೀರಿ ನೀವು. ನಾವೇ ನೋಡಿಲ್ಲ ಬಿಡು. ಅವಂಗೆ ಫೇಸ್ ಟು ಫೇಸ್ ಎಲ್ಲಿ ನೋಡ್ಬೇಕು, ಇಲ್ಲೇ ಟಿವಿಯಾಗ ನೋಡ್ತೀವಿ. IPL ಮ್ಯಾಚ್ ವರ್ಲ್ಡ್ ಕಪ್ ಅದು ಮೊದಲು ಆಡಿದ್ದು ನೋಡೇವಿ, ಅದೇ ಹೇಳಾಕತ್ತೀವಿ. ಈಗ ನಮ್ಮ ಶಿವಮ್ ದುಬೆ ಅವರು ಫುಲ್ ಫಾರ್ಮ್ನಾಗ ಅದಾರ. ಸ್ಪಿನ್ನರ್ಗತ್ತರು ಧಮಾಕ ಮಾಡುವಂಥ ಪ್ಲೇಯರ್ ಐತಿ, ಹೊಡಿಯೋಂಥ ಪ್ಲೇಯರ್ನೂ ಐತಿ. ಬಡಿ ಕಡಿ ಏನಂತಾರೆ ನೋಡೋದು ಹಂಗೈತದು ಪ್ಲೇಯರ್. ಯಾವ ಟೈಮ್ದಾಗ ಹೆಂಗೆ ಹೊಡಿಬೇಕು ಹಂಗೂ ಗೊತ್ತೈತಿ. ಈಗ ನೋಡ್ರಿ, ಇಲ್ಲಿ ಶಿವಮ್ ದುಬೆ ಫುಲ್ ಫಾರ್ಮ್ನಾಗ ಅದಾನ. ಸಂಜು ಸ್ಯಾಮ್ಸನ್ ಹತ್ರ ಫುಲ್ ಫಾರ್ಮ್ನಾಗ ಅದಾನ. ಈಗ ಮೊನ್ನೆ T20 ಮ್ಯಾಚ್ ನಡೆದಿತ್ತು. ICC T20 ಮ್ಯಾಚ್ ಟೂರ್ನಮೆಂಟ್ ಇತ್ತದು. ಅದ್ರೊಳಗೆ 3 ಮ್ಯಾಚ್ ಒಮ್ಮೆ 97 ಹೊಡೆದ. ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಕೂಡ 89 ಹೊಡೆದ. ನ್ಯೂಜಿಲ್ಯಾಂಡ್ ಕೂಡ 89 ರನ್ ಹೊಡೆದ.
ಸಂಜು ಸ್ಯಾಮ್ಸನ್ ಫೈನಲ್ ಹಿಂಗೆ ಆಗತ್ತದ. ಸಂಜು ಸ್ಯಾಮ್ಸನ್ ಒಂದು 2-3 ಮ್ಯಾಚ್ ಡೆಕೋಟ್ ಆದನವ. ಹೇಳಕಪ್ಪ ಅಂತಂದ್ರೆ ನಿಮ್ಮ ಮುಂದೆ 3 ಮ್ಯಾಚ್ ಡೆಕೋಟ್ ಆದ ನಂತರ ಅವ ಕರ್ಕೊಂಡ್ರು ಹೊಳ್ಳಿ ವಾಪಸ್ ಕರ್ಕೊಂಡ್ ಮ್ಯಾಗ ಈ ನಮ್ನಿ ಹೊಡಿದ ಆರನ್ನವ ಸಂಜು ಸ್ಯಾಮ್ಸನ್ ತಿರುಗಾಡಿ ಹೊಡೆದನ್ರಿ ಅವ. ನನ್ನ ಹೊರಗಿಟ್ಟಾರ ಬಾತಿ ಒಂದು ತಲೆ ಹಾಪಾಗಿ 3 ಮ್ಯಾಚ್ ಗೆದ್ದಿಸೇ ಕೊಟ್ಬಿಟ್ಟು ನಾವು ಹಂಗಾಗತ್ತೆ. ಈ ಗಾಯಕವಾಡನು ಭಾಳ ಡೇಂಜರ್ ಅದನ್ರಿ. ಅದು ಮುದುಕರ ಟೀಮೇ ಭಾಳ ಡೇಂಜರ್ ಅದ. ಅದಕ್ಕಂತಾರೆ ಸುಮ್ ಕಿತ್ತಾಡೋದು. ಮುದುಕರ ಟೀಮೇ ಭಾಳ ಡೇಂಜರ್ ಅದ ಇದು ನೋಡ್ಬೇಕಂತಂದ್ರೆ. ಎಲ್ಲ ಟೀಮು ಡೇಂಜರ್ ಅದಾವ ಖರೆ. ಈ ಮುದುಕರು ಏನು ಇವೆಲ್ಲ ಮುದುಕರು ಅದಾವ ಇದ್ರೊಳಗೆ ಚೆನ್ನೈ ಟೀಮ್ನ್ಯಾಗ. ಆದರೂ ಗ್ರೇಟ್ ರೀ ಅದು. ಆದ್ರೆ ಎಲ್ಲ ಹೊಡೆಯೋರು ಅದಾರ, ಬಾಲಿಂಗ್ನು ಐತಿ ಗಾಡಿ. ರಾಜಸ್ಥಾನ್ ಒಳಗೆ ಜಡೇಜಾ ಹೋಗ್ಯಾನ. ಚೆನ್ನೈಲಿತ್ರ ಜಡೇಜಾ ಒಂದೊಂದು ಪ್ಲೇಯರ್ ಅಲ್ಲಿದ್ದಲ್ಲೇ ಚೇಂಜ್ ಆಗ್ಯಾರ ರೀ. ಚೆನ್ನೈದಾಗಿದ್ದವ ರಾಜಸ್ಥಾನಕ್ಕೆ ಹೋಗ್ಯಾನ, ರಾಜಸ್ಥಾನದಾಗಿದ್ದವ ಚೆನ್ನೈಗೆ ಬಂದಾನ. ಹಿಂಗಾಗೈತಿ ಇದು. ಯಾರ್ಯಾರು ಬಂದ್ರಪ್ಪ, ಸಂಜು ಸ್ಯಾಮ್ಸನ್ ರಾಜಸ್ಥಾನ ಒಳಗೆ ಇದ್ದ, ಚೆನ್ನೈಗೆ ಬಂದ. ಚೆನ್ನೈಲಿತ್ರ ರಾಜಸ್ಥಾನಕ್ಕೆ ಹೋದ ಜಡೇಜಾ. ಹಿಂಗೆ ಆಗುತ್ತೆ ರೀ ಪ್ಲೇಯರ್. ಅಲ್ಲಿ ಅವನು ಆಲ್ರೌಂಡರ್ ಪ್ಲೇಯರ್, ಅದು ಹೊಡೆಯೋಂಥ ಕೆಪಾಸಿಟಿ ಐತಿ. ಈಗ 14 ವರ್ಷದ ಹುಡುಗ ಭಾಳ ಡೇಂಜರ್ನು ಅದಾನ್ರಿ ಅವ. 14 ವಯಸ್ಸಿನವ್ರು ಇದ್ದಾಗ ನಮ್ಗೆ ಬ್ಯಾಟೆ ಟ್ಯಾಗ್ ಬರ್ತಿದ್ದಿಲ್ಲ. ಯಾಕಡೆ ಹೊಡಿಬೇಕು ಯಾಕಡೆ. ಅವ ಆತ್ರು ನಡಗಾಡ ಹೊಡ್ಯಾಕತ್ತನ್ರಿ. ಅವನತ್ರ ಹವಾ ಏನು ಬರೀ ಅವನದೇ ಹಾಳಾಕತ್ತಾರ. ಕ್ರಿಸ್ ಗೆಲೊಂದು ರಿಕಾರ್ಡ್ ಮುರಿಬೇಕತ್ತ ಮಾಡಕತ್ತಾನತ್ತ. ಏನು ಮಾಡ್ತಾರೆ, ಕ್ರಿಸ್ ಗೆಲೊಂದು ರಿಕಾರ್ಡ್ ಬ್ರೇಕ್ ಮಾಡ್ಬೇಕತ್ತ ಕೂತಾನವ. ಕ್ರಿಸ್ ಗೇಲ್ 175 ರನ್ ಹೊಡೆದಾನ. ಈಗ ಇವ ಎಷ್ಟು ಹೊಡಿಬೇಕಪ್ಪ ಅಂತ 176 ರನ್. ಅದಕ್ಕಿಂತ ಒಂದು ರನ್ ಹೆಚ್ಚಿಗೆ ಹೊಡೆದನಪ್ಪ ಅಂತಂದ್ರೆ ರಿಕಾರ್ಡ್ ಬ್ರೇಕ್ ಆಗುತ್ತೆ. ಹಿಂಗೈತಿ ಮ್ಯಾಚ್. ನೋಡು ಇದ್ರೊಳಗೆ ಯಾರು ಗೆಲ್ತಾರ ನೋಡ್ಬೇಕಾಗತ್ತೆ. 3 ಟೀಮ್ ಹೇಳೀನಿ ಈಗ, ಅದು ಗೆಲ್ಲತ್ತತ್ತ. ಇನ್ನು ಅದ್ರೊಳಗೆ ಯಾವ ಪಕ್ಕ ಕನ್ಫರ್ಮ್ ಇಲ್ಲ, ಯಾವ ಟೀಮ್ ಗೆಲ್ತದ ಅನ್ನೋದು. ಟೀಮ್ ಯಾವ್ದು ಗೆಲ್ಲೋದು ಗೊತ್ತಿಲ್ಲ ನನಗೆ, ಕಳೆದು ಕನ್ಫರ್ಮ್ ನನಗೆ ಗೊತ್ತಿಲ್ಲ. ಟೀಮ್ ಅವ್ರು ಯಾವ್ದಾರ ಗೆಲ್ಲಲಾಕ, ಚೆನ್ನೈಯಾರ ಗೆದ್ದಲಾಕ, ರಾಜಸ್ಥಾನರ ಗೆದ್ದಲಾಕ, RCB ಗೆದ್ದಲಾಕ, ಹೈದ್ರಾಬಾದಾರ ಗೆಲ್ಲಲಾಕ. ಒಟ್ಟು ಅವು ಗೆಲ್ಲುವ ನೋಡೋಣ. ಇದ್ರೊಳಗೆ ಯಾರು ಗೆಲ್ತಾರೆ ನೋಡ್ಬೇಕಾಗತ್ತೆ. ಕಾಸೂರದಿಂದ ಕಾಯ್ಬೇಕಾಗತ್ತೆ. MS ಧೋನಿ 6 ನಂಬರ್ 7 ನಂಬರ್ ಬಂದು ಆಡ್ತಾನೆ. ನಾವು ಯಾವಾಗ ಹೊಡಿತಾನೆ ಅವಾಗಿಲ್ಲ ಅವಂಗ ಗೊತ್ತದು. ಸುಮ್ಮನೆ 4 ನಂಬರ್ ಬಂದು ಆಡೋದೇ ಬೆಟ್ರ್. ಅವ ಅಂತ ಓವರ್ ಆಡಿರ್ತಾರ, ಅವಾಗ ಒಂದು 2-3 ಓವರ್ ಉಳ್ದಿರ್ತಾವ, ಅವಾಗ ಬಂದು ಆಡ್ಕೊತ ನಿಂತಾನೆ. ಯಾವ ಕೆಲಸ ಅವಾಗ ಅವ್ಗೆ MS ಧೋನಿಗೆ. ಹಂಗಾಗುತ್ತೆ ರೀ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೈಯದ್ ಬಾಸ್ 484 ಚಾನಲ್ ಐತಿ. ಇದಕ್ಕೆಲ್ಲ ಸಪೋರ್ಟ್ ಮಾಡಿರಿ, ಶೇರ್ ಕಮೆಂಟ್ ಮಾಡಿ. IPL ಹಿಡಿಯೋ ಇನ್ನು ದುಮ್ಶ್ಯಾನ ಬರ್ತಾವೆ ಈಗ. ಬಡಿ ಕಡಿ ಅನ್ನೋದೈತಿ IPL. ಈಗ ಈ ಸರಿ 2026 IPL ನೋಡೋಣ ಯಾರು ಕಪ್ ಹೊಡಿತಾರೆ, ಎತ್ತು ಹಿಡಿತಾರೆ ನೋಡ್ಬೇಕಾಗುತ್ತೆ.